ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಈಗ ಗ್ಯಾಸ್ ಟ್ರಬಲ್ ಕೂಡ ಉಂಟಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರ ಕೂಡ ಏರಿಕೆಯಾಗಿ ಕೊರತೆಯ ಆತಂಕದಲ್ಲಿ ಈಗ ಪ್ರತಿಯೊಂದು ವರ್ಗದ ಜನ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು, ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯ ಭೀತಿ ಉಂಟಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಕೊರತೆ ಆತಂಕ ಮನೆ ಮಾಡಿರುವಂತದ್ದು. ಈಗಾಗಲೇ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಇನ್ನು ಮುಂದುವರೆದಿದೆ. ಈಗ ಗೃಹ ಬಳಕೆ ಸಿಲಿಂಡರ್ ದರವೂ ಕೂಡ ಏರಿಕೆಯಾಗುತ್ತಾ ಅನ್ನೋ ಭೀತಿಯಲ್ಲಿ ಇರುವಂತದ್ದು ಜನ. ಕೆಲವೊಂದಷ್ಟು ಕಡೆ ಗೃಹ ಬಳಕೆ ಸಿಲಿಂಡರೇ ಸಿಗ್ತಾ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ರು. ಯಾವಾಗ ಈ ಅಭಾವ ಉಂಟಾಗೋಕೆ ಆರಂಭ ಆಯ್ತು ಅವಾಗ್ಲಿಂದಲೂ ಕೂಡ ಈಗ ಎಲ್ಲಿ ನಮಗೆ ನಾಳೆಯಿಂದ ಸಿಗೋದೇ ಇಲ್ವೋ ಸಿಲಿಂಡರು ಅಂತ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಅನ್ನ ಇವಾಗಲೇ ಸ್ಟಾಕ್ ಇಟ್ಕೊಂಡ್ಬಿಡೋಣ, ತಗೊಂಡ್ಬಿಡೋಣ ಅಂತ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಜನ. ನಾವು ನೋಡ್ತಾ ಇದ್ದೀವಿ.